ಕನ್ನಡದ ಮತ್ತೊಬ್ಬ ಖ್ಯಾತ ನಟಿ ಇದೀಗ ಕೊನೆ ಸೆಳೆದಿದ್ದಾರೆ. ಅದು ತೀವ್ರವಾದ ಅಪಘಾತವಾಗಿ ಹಿಮಾಚಲ ಪ್ರದೇಶದಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಸದ್ಯ ಇವರು ಮುಂಬೈನ ಒಂದು ಖಾಸಗಿ ಫ್ಲಾಟಲ್ಲಿ ವಾಸವಾಗಿದ್ದರು. ಇನ್ನು ಇವರು ಯಾರು ಅಂತ ನೋಡ್ತಾ ಬಂದರೆ, ಸಾರಾಭಾಯಿ ವರ್ಸಸ್ ಸಾರಾಭಾಯಿ ಎಂಬ ಮರಾಠಿಯಲ್ಲಿ ಬರ್ತಿದ್ದಂಥ ಖ್ಯಾತ ಸೀರಿಯಲ್ನಲ್ಲಿ ಇವರು ಪ್ರಮುಖವಾದ ಅಂದರೆ ನಾಯಕಿಯಾಗಿ ಗುರುತಿಸಿಕೊಂಡಿದ್ದರು. ಕೇವಲ 28ನೇ ವಯಸ್ಸಿಗೆ ತಮ್ಮ ಬಾಯ್ ಫ್ರೆಂಡ್ ಜೊತೆ ತೆರಳಬೇಕಾದ್ರೆ ಪ್ರಪಾತಕ್ಕೆ ಬಿದ್ದಂಥ ಕಾರು ಇದೀಗ ಕೊನೆ ಸೆಳೆದಿದ್ದಾರೆ ಅಂತಲೇ ಹೇಳಲಾಗಿದೆ. ಹೌದು, ಸಾಕಷ್ಟು ಹೆಸರು ಮಾಡಿದಂಥ ನಟಿ ಇವರು ಈಗ ಕೊನೆ ಸೆಳೆದಿದ್ದಾರೆ. ಹಾಗಾದರೆ ಇವರು ಯಾರು ಅಂತಂದರೆ ವೈಭವಿ ಉಪಾಧ್ಯಾಯ ಅವರು. ವೈಭವ್ ಉಪಾಧ್ಯಾಯ ಅವರು ನೋಡೋರು ಕೂಡ ತುಂಬಾ ಚೆನ್ನಾಗಿದ್ದರು. ತುಂಬಾ ಹಾಟ್ ಆಗಿದ್ದಂಥ ಈ ನಟಿ ಸೀರಿಯಲ್ನಲ್ಲಿ ಹೆಸರು ಮಾಡಿದ ತಕ್ಷಣವೇ ದೀಪಿಕಾ ಪಡುಕೋಣೆ ಅವರು ನಡೆಸಿದಂಥ ಒಂದು ಸೀರಿಯಲ್ನಲ್ಲಿ ಕೂಡ ಸಿನಿಮಾದಲ್ಲೂ ಕೂಡ ಇವರಿಗೆ ಒಳ್ಳೆ ಅವಕಾಶ ಕೊಡ್ಕೊಂಡು ಧೂಮ್ 3ಯಲ್ಲೂ ಕೂಡ ಇವರು ಅಭಿನಯವನ್ನು ಮಾಡಿದ್ದಾರೆ. ಅದು ಕೂಡ ಪ್ರಮುಖವಾದ ಪಾತ್ರವನ್ನೇ ನಿರ್ವಹಿಸಿದ್ದಾರೆ. ಇನ್ನು ಇವರು ಅಭಿನಯಿಸಿದ ಸಾರಾಭಾಯಿ ವರ್ಸಸ್ ಸಾರಾಭಾಯಿ ಕನ್ನಡದಲ್ಲೂ ಸಹ ಡಬ್ಬಾಗಿ ಕೆಲವೊಂದು ಎಪಿಸೋಡ್ಗಳು ಕೂಡ ಪ್ರಸಾರವಾಗಿರೋದು ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಇನ್ನು ಈ ನಟಿ ಅಗಲಿಕೆಯಿಂದ ಇಡೀ ಕನ್ನಡ ಚಿತ್ರರಂಗ ಮಾತ್ರವಲ್ಲದೆ ಮರಾಠಿ, ತಮಿಳು, ಹಿಂದಿ ಚಿತ್ರರಂಗನೂ ಕೂಡ ತುಂಬಾ ಕಮ್ಮನಿ ಮಿಡಿದಿದೆ. ಇನ್ನು ದೀಪಿಕಾ ಪಡುಕೋಣೆಯವರು ನನ್ನ ಒಳ್ಳೆಯ ಸ್ನೇಹಿತನನ್ನು ಕಳೆದುಕೊಂಡೆ ಅಂತ ಹೇಳಿ ಕಮ್ಮನಿ ಮಿಡಿದಿದ್ದಾರೆ. ಹಾಗಾದ್ರೆ ನೀವೇನಂತೀರಾ ಈ ನಟಿ ಬಗ್ಗೆ?